ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಭೈರವ್ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಅದ್ರ ಜೊತೆಗೆ ನನ್ನ ಕಾಲೇಜಲ್ಲಿ ಆಡಿಟ್ ಕೂಡ ಇತ್ತು. ಸೊ ಇವತ್ತಿನ ದಿವಸ ಕಂಪ್ಲೀಟ್ಲಿ ಬ್ಯುಸಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಏನು ಅಂತಂದರೆ ದಿನ ಹೋಗ್ತಾ ನನಗೆ ಅದನ್ನು ವ್ಲಾಗ್ ಮಾಡ್ಕೊಳ್ಬೇಕು ಅನ್ನೋಷ್ಟು ಟೈಮ್ ಸಿಕ್ಕಿಲ್ಲ ನನಗೆ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಭೈರವ್ ಸ್ಕೂಲ್ಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಹೋಗಿದ್ವಿ. ಸೊ ಬೆಳಗ್ಗೆನೇ ಹೋಗಿದ್ದೆ ಬಿಕಾಸ್ ನಾನು ಅದನ್ನು ಮುಗಿಸ್ಕೊಂಡು ನಮ್ಮ ಆಫೀಸ್ಗೆ ಹೋಗಬೇಕಾಗಿದ್ದರಿಂದ 8:30 ಅಷ್ಟೊತ್ತಿಗೆಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಇದನ್ನು ಮುಗಿಸ್ಕೊಂಡು ಅದಾದಮೇಲೆ ನಾನು ನನ್ನ ಕಾಲೇಜಿಗೆ ಹೊರಟೆ. ಸೊ ಭೈರವ್ದು ರಿಪೋರ್ಟ್ ಕಾರ್ಡ್ ಎಲ್ಲ ಬಂದಿತ್ತು. ಸೊ ಚೆನ್ನಾಗಿ ಬರೆದಿದ್ದಾನೆ ಅಂತ ಹೇಳಿದ್ರು ಆ್ಯಂಡ್ ವಾಸ್ ವೆರಿ ಹ್ಯಾಪಿ. ಸೊ ಭೈರವ್ ಸ್ಕೂಲ್ ಬುಕ್ಸ್ ಎಲ್ಲ ಬಂದಿದೆ. ಆಲ್ಮೋಸ್ಟ್ ಐ ಥಿಂಕ್ 4 ದಿವಸ ಆಗಿತ್ತು ಆರ್ಡರ್ ಮಾಡಿ. ಎಲ್ಲ ಬಂದಿದೆ. ಈಗ ರೆಡಿ ಮಾಡಿ ಬುಕ್ಸು ಬೈಂಡ್ ಎಲ್ಲ ಮಾಡಿ ಕಳಿಸ್ಬೇಕು. ಸೊ ಇದು ಒಂದು ಪ್ಯಾಕ್ ಆಫ್ ಸ್ಟೇಷ್ನರಿ ಕಿಟ್ ಬಂದಿದೆ. ಸೊ ಇದೆಲ್ಲ ಸ್ಕೂಲಿಗೆ ಕೊಡಬೇಕು, ಬೈಂಡಿಂಗ್ ಎಲ್ಲ ಹಾಕಿ. ಇದಿಷ್ಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2023 UKG ಬುಕ್ಸ್ ಇದು. ಸೊ ಏನೇನು ಬಂದಿದೆ ನೋಡೋಣ. ಬಿಕಾಸ್ ಒಂದ್ಸತಿ ಅಲ್ಲಿಗೆ ಹೋದ್ಮೇಲೆ ನಮಗೆ ಸಿಗಲ್ಲ, ಅದಕ್ಕೆ ಈಗಲೇ ನೋಡೋಣ ಅಂತ. ಸೀಸರ್ ಕೊಡ್ತೀನಿ. ಸೊ ಇದೆಲ್ಲ ಟೆಕ್ಸ್ಟ್ ಬುಕ್ಸ್ ಬರುತ್ತೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟು ನಂಬರ್ಸ್ ಮ್ಯಾಥಮೆಟಿಕ್ಸ್ ಕೋರ್ಸ್ ವರ್ಕ್ ಕರಿಕ್ಯುಲಮ್ ಅಂತ ಹೇಳಿ. ಸೊ ಇದರಲ್ಲಿ ಏನಿದೆ, ಸೊ ಈ ಥರ ರೈಟಿಂಗ್ ಸ್ಕಿಲ್ಸ್ ತುಂಬ ಕಲರ್ಫುಲ್ ಆಗಿ ಇದೆ. ಮ್ಯಾಥ್ ಬುಕ್ 0-1 ಎಷ್ಟೊಂದಿದೆ ಓದ್ಸೋಕ್ಕೆ, ಇಡೀ ವರ್ಷ ಎಲ್ಲ ಓದೋದಿದೆ. ನೆಕ್ಸ್ಟ್ ಒನ್ ಬಂದು ಇನ್ನೊಂದು ಮ್ಯಾಥ್ ಬುಕ್ ಇದೆ. ಓಕೆ, ಇದು ಟರ್ಮ್ 1, ಇದು ಟರ್ಮ್ 2. ಟರ್ಮ್ 1 ಟರ್ಮ್ 2 ನನಗಿದು ಆ್ಯಕ್ಚುಲಿ ಏನು ಕರಿಕ್ಯುಲಮು ಸೀರೀಸ್ ಏನು ಅಂತ ಗೊತ್ತಿಲ್ಲ ನನಗೆ. ಸೊ ನೋಡಬೇಕು ಹೇಗೆ ಡಿವೈಡ್ ಆಗುತ್ತೆ, ಯಾವ ಮಂತಲ್ಲಿ ಟೆಸ್ಟ್ ಥರ ಏನು ಕೊಡ್ತಾರೆ ಅಂತ. ಬಿಕಾಸ್ ಯೂರೋ ಕಿಡ್ಸಲ್ಲಿ ಈ ರೀತಿ ಏನು ಡಿಫ್ರೆಂಟ್ ಟರ್ಮ್ಸ್ ಅಂತ ಏನಿರಲಿಲ್ಲ. ಇಟ್ ವಾಸ್ ಜಸ್ಟ್ 1 ಇಯರ್ಗೆ, ಮತ್ತು ಮಧ್ಯ ಮಧ್ಯ ಅವರೇ ಅಸೆಸ್ಮೆಂಟ್ ಎವ್ರಿ ವೀಕೆಂಡ್ ಕೊಡ್ತಿದ್ರು. ಇದು ಬಂದು ಇಂಗ್ಲಿಷ್, ಆಲ್ಫಾಬೆಟ್ಸ್, ರೈಟಿಂಗ್, ನಂಬರ್ಸ್, ರೈಮ್ಸ್, ವೊವೆಲ್ಸ್. ಆಲ್ಮೋಸ್ಟ್ ಮೋಸ್ಟ್ ಆಫ್ ದಮ್ ಆಕ್ಟಿವಿಟಿ ಬೇಸ್ಡು ಇದೆ ಅನಿಸುತ್ತೆ. ಬಟ್ ಹೇಗೆ ಕವರ್ ಮಾಡ್ತಾರೆ ಮಕ್ಕಳಿಗೆ ಇದು ಅಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ಟರ್ಮ್ 2 ಇಂಗ್ಲಿಷ್ ಬುಕ್. ಕ್ವೈಟ್ ಹ್ಯೂಜ್. ಇದು ಬಂದು ನೆಕ್ಸ್ಟು ಎನ್ವಿರಾನ್ಮೆಂಟ್ ಸ್ಟಡೀಸ್ ಟರ್ಮ್ 1. ಇದರಲ್ಲಿ ಪ್ರಿಟಿ ಮಚ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ. Logical and critical learning. Okay. Observe the pictures carefully, animals and their bodies. Which one has a shell? ಈ ಥರ. ಸೊ ಸ್ವಲ್ಪ ಸೈನ್ಸ್ ರಿಲೇಟೆಡ್. ಮತ್ತು ಇಲ್ಲೊಂದಷ್ಟು ಕಲರ್ಸ್ದೇನೋ ಕೊಟ್ಟಿದ್ದಾರೆ, ದ ಕಾಂಬಿನೇಷನ್ಸ್ ಆಫ್ ಕಲರ್ಸ್, ಕಲರಿಂಗ್ ದ ಪಿಕ್ಚರ್ಸ್. ಸೊ ಈ ರೀತಿ ಒಂದಷ್ಟು ಬುಕ್ಸು. ಸೊ ಎನ್ವಿರಾನ್ಮೆಂಟ್ ಸ್ಟಡೀಸ್ ಟರ್ಮ್ 2. ಮೋಸ್ಟ್ ಆಫ್ ದ ಆಕ್ಟಿವಿಟೀಸ್ ಕೊಡಿದ್ದಾರೆ. ಸೊ ಗೊತ್ತಿಲ್ಲ ಹಿಂಗೆ ನಮಗೆ ಇರುತ್ತಾ ಅಂತ. ಇದು ಇಂಗ್ಲಿಷ್ ಕೋರ್ಸ್ ಬುಕ್. ಆಲ್ರೆಡಿ ಇಂಗ್ಲಿಷ್ ಒಂದು ಕೋರ್ಸ್ ಬುಕ್ ಇತ್ತಲ್ಲ. ಓಕೆ, ಇದು ಹೋಮ್ ಲರ್ನಿಂಗ್ ಅಂತ ಇದೆ. ಸೊ ಮೋಸ್ಟ್ಲಿ ಇದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಕಳಿಸ್ತಾರೆ ಅನಿಸುತ್ತೆ, ಬರೀಲಿಕ್ಕೆ. ಇದು ಮೋಸ್ಟ್ಲಿ ಮನೆಗೆ ಕಳಿಸೋವಂಥದ್ದು, ಅದು ಟೆಕ್ಸ್ಟ್ ಬುಕ್ ಇರಬೇಕು. ಸೊ ಮ್ಯಾಥಮೆಟಿಕ್ಸ್, ಹೋಮ್ ಲರ್ನಿಂಗ್, ಮ್ಯಾಥ್ಸ್. ಓಕೆ, ಸೊ ಐ ಥಿಂಕ್ 3 ಸ್ಕೂಲಲ್ಲಿ ಇಟ್ಕೊಳ್ತಾರೆ, ಇನ್ನು 3 ಮನೆಗೆ ಕಳಿಸೋವಂಥದ್ದು.
ಕ್ರಾಫ್ಟ್ ವರ್ಕ್ ಬುಕ್. ಸೊ ಕಲರಿಂಗ್ ಬುಕ್ ಇದು. ಇದು 1 letter sounds, ಫೋನೆಕ್ಸ್, ಆ ಥರ ಮೋಸ್ಟ್ಲಿ ಸೆಂಟೆನ್ಸ್ ಫಾರ್ಮೇಷನು ಆ ಥರದ್ದು ಬುಕ್ ಇದು. ಎಮೋಷನಲ್ ಆ್ಯಂಡ್ ಎಥಿಕಲ್ ಡೆವಲಪ್ಮೆಂಟ್. So let's organize emotion. How does Chiku feels? Relaxation corner. Scary. So ಈ ಥರ crossword puzzles. So ಈ ಥರದನ್ನ ಡಿಫೈನ್ ಮಾಡಿದೆ. ಸೊ ಇದಿಷ್ಟು ಬಂದು ಇಟ್ಸ್ ಲೈಕ್ ಟೆಕ್ಸ್ಟ್ ಬುಕ್ ಥರದ್ದು. ಮನೆಗೂ ಕಳಿಸಿ. ಇದನ್ನು ರ್ಯಾಪ್ ಮಾಡಬೇಕಾ ಅಂತ ಐ ಸೀರಿಯಸ್ಲಿ ಡೋಂಟ್ ನೋ, ಅಥವಾ ಬರೀ ನೋಟ್ ಬುಕ್ಸ್ ಅಷ್ಟೇ ರ್ಯಾಪ್ ಮಾಡಬೇಕಾ ಅಂತ. ಇದನ್ನು ಹಾಗೆ ಕೊಡ್ತೀನಿ. ಸಿ ಇದನ್ನು ನಾಳೆ ಅವನಿಗೆ ಕೊಡಬೇಕಲ್ಲ, ಸೊ ಹಾಗಾಗಿ ಐ ಜಸ್ಟ್ ವಾಂಟೆಡ್ ಟು ಚೆಕ್ ಇಟ್. ಸೊ ಇದೆಲ್ಲ ಫುಲ್ಲು ನೋಟ್ ಬುಕ್ಸ್. ಸಿಸರ್ ತರ್ತಿದ್ದ. These are the notebooks. Actually, ಅವ್ರದ್ದೇ ನೇಮ್ ಅಲ್ಲಿ ಬಂದಿದೆ ಇದು, ಬಟ್ ಸ್ಟಿಲ್ ಇದಕ್ಕೆ we will have to wrap it. Okay, square books. ಎಷ್ಟು ಬುಕ್ಸ್ ಇದೆ? ಅದೇ ಅಷ್ಟಪ್ಪ ಬೈಂಡ್ ಇತ್ತು, ಮತ್ತಿನ್ನೆಂತ ಬೈಂಡ್. ಇದೆ ಆಲ್ರೆಡಿ ಬೈಂಡ್ ಇದೆ. ಇದು 4 line ಬುಕ್ಸ್. ಐ ಥಿಂಕ್ UKG LKG ನಲ್ಲಿ ಭೈರವ್ ಈ ಥರದ್ದು ಒಂದೇ ಬುಕ್ ಬರ್ತಿದ್ದು ಯೂರೋ ಕಿಡ್ಸ್ ಅಲ್ಲಿ ಅಲ್ವಮ್ಮ. ಇದರಲ್ಲಿ ಎಷ್ಟು 4 ಬುಕ್ ಇದೆ. ಮೋಸ್ಟ್ಲಿ ಟರ್ಮ್ 2ಗೆ 2, ಟರ್ಮ್ 1ಗೆ 2 ಅನ್ನೋ ಥರ ಇರಬೇಕು ಅಂದ್ಕೊಳ್ತೀನಿ. I'm not wrong. So this is the drawing book. Okay, 4 line books. So ಇದಿಷ್ಟಕ್ಕೂ ಇವತ್ತು ನನ್ನ ಕೆಲಸ ಇರೋದು ಇದಿಷ್ಟು ಬೈಂಡ್ ಮಾಡುವಂಥದ್ದು. ಅದೇ ಅಷ್ಟು ಕಟ್ಟಿರುತ್ತೆ, ಮತ್ತಿನ್ನೇನು ಬೈಂಡ್ ಮಾಡ್ತೀಯ? ಅದೇ ಇದ್ರ ಮೇಲೆ ನೇಮ್ಸ್ ಹಾಕ್ಬೇಕಲ್ವಾ, ಅದಕ್ಕೆ ಅನ್ಸುತ್ತೆ. ಬೈಂಡ್ ಇದು ಒಂದು ಪೌಚ್ ಕೊಟ್ಟಿದ್ದಾರೆ. ಮೇ ಬಿ ಅವನೇನೇನು ಮಾಡ್ತಾನೆ ಅದರ ವರ್ಕ್ ಶೀಟ್ಸ್ ಏನಾದರೂ ಇದ್ರೆ ಹಾಕ್ಲಿಕ್ಕೆ. ಆ್ಯಂಡ್ ಇದು ಕ್ರಾಫ್ಟ್ ಪೇಪರ್ಸ್. ಸೊ ಮೋಸ್ಟ್ಲಿ ಫ್ರಮ್ ಆಕ್ಟಿವಿಟಿ ಮಾಡಿಸೋದಕ್ಕೆ ಕ್ರಾಫ್ಟ್ ಪೇಪರ್ಸ್. ದೆನ್ ದಿಸ್ ಇಸ್ ಕ್ರಾಫ್ಟ್ ಬುಕ್. ಸೊ ಐ ರಿಮೆಂಬರ್ ಇದನ್ನೆಲ್ಲ ನಾನು ಯೂಸ್ ಮಾಡಿದ್ದು. ಐ ಥಿಂಕ್ ನಾವೊಂದು 8th 9th ಬಂದಾಗ ಈ ಥರ ಶೀಟ್ಸು ಈ ಥರದ್ದೆಲ್ಲ ಯೂಸ್ ಮಾಡಿದ್ದು. ಆಲ್ರೆಡಿ ಸ್ಟಾರ್ಟೆಡ್ ಯೂಸಿಂಗ್ ಆಲ್ ದೀಸ್. ಆ್ಯಂಡ್ ಎಸ್, ಲೇಬಲ್ ಕೊಟ್ಟಿದ್ದಾರೆ. ಸೊ ಲೇಬಲ್ಸ್ ಹಾಕೋದಕ್ಕೆ. ಮತ್ತು ದೀಸ್ ಆರ್ ದ ಶೀಟ್ಸ್. ಯೂಶಲಿ ಆ ಬ್ರೌನ್ ಕಲರ್ದನ್ನ ಮಾಡ್ತಿದ್ದೆ, ಬಟ್ ಬರೀ ಲೇಬಲ್ ಎಂಟ್ರೆಸ್ ಕಳಿಸ್ಬೇಕು ಅನ್ಸುತ್ತೆ. ಇಲ್ಲ, ಇದು ಹೇಳಿದ್ರು ಬೈಂಡ್ ಹಾಕಿದ್ದು ಕಳಿಸಿ ಅಂತ. ಎಲ್ಲಿದೆ ಬೈಂಡ್? ಇದೇ ಬೈಂಡ್, ವೈಟ್ ಕಲರ್ ಇದೆಯಲ್ಲ ಇದು. ದಿಸ್ ಇಸ್ ದ ಬೈಂಡ್. ಓ, ಇದು ಹಾಕ್ಬಿಟ್ಟು ಎನಿವೇಸ್ ಇಲ್ಲಿ ಇದೆ. ಇದ್ರ ಕೆಳಗಡೆ ಇಲ್ಲಿ ಲೇಬಲ್ ಹಾಕಬೇಕು. ಸುಮ್ಮನೆ ಹೀಗೆ ಫೋಲ್ಡ್ ಮಾಡಿ ಅವರೇ ಕಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಫೋಲ್ಡ್ ಮಾಡಿ ಸ್ಟೇಪ್ಲರ್ ಕೊಡಬೇಕು. ಫೋಲ್ಡ್ ಮಾಡಿ ಸ್ಟೇಪ್ಲರ್ ಮಾಡಬೇಕಾ? ಸ್ಟೇಪ್ಲರ್ ಮಾಡ್ಬೇಕು, ಇಲ್ಲ ಕೂರಲ್ಲ ಅದು ಕೂರುತ್ತೆ. ಇಷ್ಟು ಬಂದು ನಾನು ಮಾಡಿ ಎಲ್ಲಾನು ಕಳಿಸ್ಬೇಕು. ಮಾಡಿ ಕಳಿಸ್ಬೇಕಂತ. ಅದೇ ನಾಳೆ ಕರ್ಕೊಂಡು ಬರಕ್ ಹೋದಾಗ ಇದನ್ನ ತಗೊಂಡೋಗಿ ಕೊಟ್ಟು ಯಪ್ಪ, ಕಾಲೇಜಲ್ಲೂ ಇಷ್ಟು ಓದ್ದೋ ಇಲ್ವೋ ನೀನು? ಕ್ಯಾಪ್ ಕೊಡು. ಇಂಜಿನಿಯರಿಂಗಿಗೆ ಇಷ್ಟು ಓದ್ದ? ಇಂಜಿನಿಯರಿಂಗ್ ಇಷ್ಟು ಎಮ್ ಟೆಕ್ಕಲ್ಲಿ ಓದ್ದ? ಎಮ್ ಟೆಕ್ ಅಂತ
ಓಕೆ, ಪಿ ಎಚ್ ಡಿಗೆ. ಇದಿಷ್ಟು ಭೈರವ್ನ ಬುಕ್ಸು. ಸೊ ಎಲ್ಲದನ್ನು ಪ್ಯಾಕ್ ಮಾಡಿ ಅವನಿಗೆ ಕಳಿಸ್ಬೇಕು. ಇವತ್ತಿಂದ ಅವನಿಗೆ ಸ್ವಲ್ಪ ಬರೆಯೋದಕ್ಕೆ ಶುರು ಮಾಡಬೇಕು. ಅಂದರೆ ಈವ್ನಿಂಗ್ ಸ್ವಲ್ಪ ಡಿವೈಡ್ ಮಾಡ್ಕೊಳ್ಬೇಕು ಟೈಮ್ನ ಅವನಿಗೆ ಅಂತ ಹೇಳಿ. ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡುತ್ತೆ. ಗ್ಯಾಪ್ ಇಟ್ಬಿಟ್ಟು ಬರೀ ಟೆಸ್ಟ್ ಟೈಮಲ್ಲಿ ಅವ್ನಿಗೆ ಓದ್ಸೋಕ್ಕೆ ಶುರು ಮಾಡಿಬಿಟ್ರೆ ಅವ್ನಿಗೊಂಥರ ಅದು ಟೆಸ್ಟ್ ಅಂದ್ರೇ ಒಂಥರ ಫ್ರಸ್ಟ್ರೇಷನ್ ಬರೋ ಥರ ಆಗುತ್ತೆ. ಸೊ ಅದಕ್ಕೆ ಒಂದು ರೊಟೀನಲ್ಲಿ ಇದು ಸ್ಟಡಿ ಟೈಮ್ ಅಂತ ಹೇಳಿ ಫಿಕ್ಸ್ ಮಾಡಿಬಿಟ್ರೆ ಮಕ್ಕಳು ಮೆಂಟಲಿ ಸೆಟ್ ಆಗ್ತಾರೆ. ನಾವು ಅದೊಂದು 2 ಅವರ್ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಆಗತ್ತೆ ಅಂತ. ಬಿಕಾಸ್ ಅಚ್ಚು ಇರ್ತಾನೆ, ಅವ್ನು ಬಂದರೆ ಎಳೆಯೋದು ಮಾಡೋದು ಎಲ್ಲ ಮಾಡ್ತಾನೆ. ಸೊ ಅವನಿಂದ ಒಂದು 1.5 hour ಇವತ್ತಿನ ದಿವಸ ಏನು ಮಾಡಿದ್ದಾರೆ ಅದನ್ನು ಒಂಚೂರು ಸ್ಟಡಿ ಟೈಮ್ ಅಂತ ಅವನಿಗೆ ಕೊಟ್ಟು ಬರ್ಸಿದ್ರೆ ನನಗೆ ಟೆಕ್ಸ್ಟ್ ಟೈಮಲ್ಲಿ ಅವ್ನಿಗೆ ಅಷ್ಟು ಇದಾಗಲ್ಲ. ಬಿಕಾಸ್ ಗೊತ್ತಿರಲ್ಲ ನನ್ನ ರೊಟೀನ್ ಕೂಡ ಹೇಗಾಗತ್ತೆ ಅಂತ. ಬೇರೆ ಏನಾದರೂ ಕೆಲಸಗಳು ಬಂತು ಅಂತ ಹೇಳಿದ್ರೆ ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ಟೆಸ್ಟ್ ಟೈಮಲ್ಲಿ ಅವನಿಗೂ ತುಂಬ ಬರ್ಡನ್ ಅನಿಸುತ್ತೆ. ಸೊ ಎವ್ರಿ ಡೇ ಆ ಒಂದು ಸ್ಟಡಿ ಟೈಮ್ ಅನ್ನೋದನ್ನು ಫಿಕ್ಸ್ ಮಾಡಬೇಕು. ಸೊ ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಡೈಲಿ ಅಪ್ಡೇಟ್ಸ್ ಕೊಡ್ತೀವಿ, ಏನು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಒಂಥರ ಕಾಲೇಜಲ್ಲಿ ಒಂದಷ್ಟು ಕೆಲಸ ಮಾಡಿವಾ, ಮತ್ತು ಮನೆಗೆ ಬಂದ ತಕ್ಷಣ ಒಂಚೂರು ಕೆಲಸ ಮಾಡೋ ಮತ್ತೆ ಇದು ಮಾಡೋದು. ಬಟ್ ಒನ್ ಗುಡ್ ಥಿಂಗ್ ಏನಂತ ಹೇಳಿದ್ರೆ ಸ್ಯಾಟರ್ಡೆ ಸಂಡೇ ಕಂಪ್ಲೀಟಾಗಿ ಆಫ್. ಸೊ 5 days ಸ್ಕೂಲ್ ಇರೋದ್ರಿಂದ ಹಾಫ್ ಡೇ ಇದ್ದಿದ್ರು ಒಂದು ಸ್ವಲ್ಪ ಹಿಂಸೆ ಅನಿಸ್ತಿತ್ತು ಅವನನ್ನು ಕಳಿಸಿ ಮತ್ತೆ ಹೋಗೋದೆಲ್ಲ. ಸೊ ಸ್ಯಾಟರ್ಡೆ ಸಂಡೇ ಆಫ್ ಇರೋದ್ರಿಂದ ಆ 1-2 ದಿವಸ ಏನಾದರೂ ಒಂಚೂರು ಡಾನ್ಸು ಆ ಥರದ್ದು ಏನಾದರೂ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡುವ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಲವ್ ಯು ಆಲ್. ಬಾಯ್.